ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಅಂದರೆ ಟೈಟಲ್ ಮತ್ತು ತಮ್ನೈಲ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ ನಾನು ಯಾವ ವಿಷಯದ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ಅಂತ. ಹೌದು, ಪೋರ್ಟರ್ ಬ್ಯಾನ್ ಬಗ್ಗೆ ನಾನು ಮಾತಾಡಕ್ಕೆ ಬಂದಿದ್ದೀನಿ. ಅಂತಂದರೆ ಪೋರ್ಟರ್ ಬ್ಯಾನ್ ಅನ್ನೋದಕ್ಕಿಂತ ಇದನ್ನು ಪೋರ್ಟರ್ ಬೈಕಾಟ್ ಅನ್ಬೋದು. ಅಂತಂದರೆ ಇವಾಗ ಏನು ಮಾಡ್ತಾಯಿದ್ದಾರೆ ಅಂತ ಅಂದರೆ ಇವಾಗ ಆಟೋ ಇದೆ ಅಂತ ಅಂದರೆ ಪ್ಯಾಸೆಂಜರ್ ಆಟೋ ಏನಿದೆಯೋ ಆ ಪ್ಯಾಸೆಂಜರ್ ಆಟೋದೆಲ್ಲ ಏನು ಮಾಡ್ತಾಯಿದ್ದಾರೆ ಅಂತ ಅಂದರೆ ಇವಾಗ ಪೋರ್ಟರ್ ಹೊಡಿಯೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದ್ದಾರೆ. ಅಂದರೆ ತುಂಬ ದಿವಸದಿಂದ ನೀವು ಕೂಡ ಅಲ್ಲಿ ಇಲ್ಲಿ ನ್ಯೂಸಲ್ಲೆಲ್ಲ ನೋಡಿರ್ತೀರ. ಇವಾಗ ಏನಾಗ್ತಾ ಇದೆ ಅಂತ ಅಂದರೆ ಇವಾಗ ಲೆಗೇಜ್ ಆಟೋಗಳಿಗೆ ಬೇರೆ ಪೋರ್ಟರ್ ಅದೇ ಬೇರೆ ಇದೆ. ಈ 3 ವೀಲರ್ ಆಟೋಗಳು ಏನಿದೆಯೋ ಅವನು ಕೂಡ ಇವಾಗ ಟೈಅಪ್ ಮಾಡ್ಕೊತಾ ಇದ್ದಾರೆ ಪೋರ್ಟರ್ ಅವರು. ಅವನು ಕೂಡ ಟೈಅಪ್ ಮಾಡ್ಕೊಂಡು ಈಗ ಆರ್ಡರ್ಗಳೆಲ್ಲ ಹೊಡಿತಾ ಇರೋದು ನೀವು ನೋಡಿದ್ರ ಅಂತ ಅಂದರೆ ಆಟೋ ಮೇಲೆ ಒಳಗಡೆ ಎಲ್ಲ ಕೂಡ ಹಾಕೊಂಡು ಪೋರ್ಟರ್ ಡ್ಯೂಟಿ ಮಾಡ್ತಾಯಿದ್ದಾರೆ. ಅಂದರೆ ತುಂಬ ಜನ ಇವಾಗ ಏನು ಮಾಡ್ತಾಯಿದ್ದಾರೆ ಅಂತ ಅಂದರೆ ಇವಾಗ ಏನು ಪ್ಯಾಸೆಂಜರ್ ಆಟೋ ಇದೆಯೋ ಪ್ಯಾಸೆಂಜರ್ ಆಟೋದಲ್ಲಿ ಪಾರ್ಸಲ್ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದರೆ. ಅಂದರೆ ಮುಂಚೆ ಎಲ್ಲ ಏನಾಗ್ತಾಯಿತ್ತು ಅಂತ ಅಂದರೆ ಅದರಲ್ಲೂ ಕೂಡ ಪ್ಯಾಸೆಂಜರ್ ಆಟೋದಲ್ಲೂ ಪಾರ್ಸಲ್ ಹೊಡೆಯೋರು ಅಂತ ಅಂದರೆ ಆಫ್ಲೈನ್ ಡ್ಯೂಟಿಗಳು ಯಾರನ್ನ ಗೊತ್ತಿರೋರ್ದು ಯಾರನ್ನ ಕರೆದಂಥ ಸಮಯದಲ್ಲಿ ಅವರು ಮಾಡೋರು. ಬಟ್ ಇವಾಗ ಏನಾಗಿದೆ ಅಂತ ಅಂದರೆ ಅದು ಅಫಿಷಿಯಲ್ಲಾಗಿ ಒಂದು ಪೋರ್ಟರ್ ಅಪ್ಲಿಕೇಶನ್ ಹಾಕೊಂಡು ಒಂದು ಪೋರ್ಟರ್ ಅಪ್ಲಿಕೇಶನಲ್ಲಿ ಡ್ಯೂಟಿ ಮಾಡೋ ರೀತಿಯಲ್ಲಿ ಅದು ಮಾಡಿದ್ದಾರೆ. ಪೋರ್ಟರ್ ಅಂತಲ್ಲ, ಅಂಕಲ್ ಡೆಲಿವರಿ ಇದರಲ್ಲೂ ಕೂಡ ಎಲ್ಲರೂ ಕೂಡ ಇದೇ ರೀತಿ ಆಗ್ತಾಯಿದೆಯಲ್ಲ. ಅದರಿಂದಾಗಿ ಇವಾಗ ಏನು ಮಾಡಿದ್ದಾರೆ ಅಂತ ಅಂದರೆ ಈ ರೀತಿ ಮಾಡ್ತಾ ಇರೋದು ಸರಿ ಅಲ್ಲ. ಈ ಪೋರ್ಟರ್ ಕಂಪ್ನಿ ಏನಿದೆಯೋ ಇದು ಪೋರ್ಟರ್ ಕಂಪ್ನಿ ಸರಿ ಇಲ್ಲ, ನಮಗೆ ಪೋರ್ಟರ್ ಕಂಪ್ನಿ ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ಆ ಪೋರ್ಟರ್ನ ಬೈಕಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇವಾಗ ನಿರ್ಧಾರ ಮಾಡಿದ್ದಾರೆ. ಅಂತ ಅಂದರೆ ಇವಾಗ ಗೂಡ್ಸ್ ಚಾಲಕರು ಏನಿದ್ದಾರೋ ಅಂದರೆ 10 ವೀಲರ್ ಆಗಲಿ 3 ವೀಲರ್ ಆಗಲಿ ಎಲ್ಲರೂ ಕೂಡ ಏನು ಮಾಡ್ತಾರೆ ಅಂತ ಅಂದರೆ ಗೂಡ್ಸ್ ಚಾಲಕರು ಈಗ ಪೋರ್ಟರ್ನ ಬೈಕಾಟ್ ಮಾಡಿಬಿಡ್ಬೇಕು, ಇದು ಪೋರ್ಟರ್ ಇರಲೇಬಾರ್ದು ಅಂತ ಹೇಳ್ಬಿಟ್ಟು ನಾವೆಲ್ಲ ಒಂದಾಗಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತಾಯಿದ್ದಾರೆ ಅಂತ ಅಂದರೆ ಈಗ ಪೋರ್ಟರ್ ಆಫೀಸ್ ಮುಂದೆ ಇವಾಗ ಸ್ಟ್ರೈಕ್ ಕೂಡ ಮಾಡ್ತಾರೆ. ಅಂತ ಅಂದರೆ ಮುತ್ತಿಗೆ ಆಗ್ತೀವಿ ಅಂತಲೂ ಕೂಡ ಅಲ್ಲಿ ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಮೊದಲನೇದಾಗಿ ಏನಪ್ಪ ಅಂತ ಅಂದರೆ ಜೂನ್ 22ನೇ ತಾರೀಕು ನಾನು ಇವತ್ತು ವೀಡಿಯೋ ಮಾಡ್ತಾಯಿರೋದು, ಇವತ್ತೇ ಅಪ್ಲೋಡ್ ಮಾಡ್ತೀನಿ ನಾನು. ಜೊತೆಯಲ್ಲಿ ಇನ್ನೊಂದೇನು ಅಂತ ಅಂದರೆ ಇವಾಗ ಏನು ನಡೆಯುತ್ತೋ ಅಂತ ಅಂದರೆ ಇವಾಗ ಜೂನ್ 23ನೇ ತಾರೀಕು ಇವಾಗ ಏನು ಸ್ಟ್ರೈಕ್ ನಡೀತಾ ಆ ಸ್ಟ್ರೈಕ್ ಎಲ್ಲಿ ನಡೆಯುತ್ತೆ ಅಂತ ಅಂದರೆ ಆಡುಗೋಡಿ ಇದೆಯಲ್ಲ, ಆಡುಗೋಡಿ ಹತ್ರ ಅಂದರೆ ಒಂದು ಪೋರ್ಟರ್ ಆಫೀಸ್ ಇದೆ. ಆಡುಗೋಡಿ ಹತ್ರ ಒಂದು ಪೋರ್ಟರ್ ಆಫೀಸ್ ಇರುತ್ತಲ್ಲ, ಆ ಪೋರ್ಟರ್ ಆಫೀಸ್ ಮುಂದೆ ಹೋಗ್ಬಿಟ್ಟು ನಾವು ಸ್ಟ್ರೈಕ್ ಮಾಡ್ತೀವಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಅಂದರೆ 23ನೇ ತಾರೀಕು ಬೆಳಗ್ಗೆ 11 ಗಂಟೆ ಸಮಯದಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ ಈಗ ಗೂಡ್ಸ್ ಚಾಲಕರು ಏನೇನಿದ್ದಾರೋ ಜೊತೆಯಲ್ಲಿ ಆಟೋದವ್ರನ್ನೂ ಸ್ವಲ್ಪ ಕರೆದಿದ್ದಾರೆ ಅಂತ ಅಂದರೆ ಸಂಘಟನೆ ಈಗ ಸಪೋರ್ಟ್ ಮಾಡ್ತಾರೆ ಅವ್ರನ್ನ. ಅಂದರೆ ಇವಾಗ ಗೂಡ್ಸ್ ಗಾಡಿಗೋಸ್ಕರ ಸಪೋರ್ಟ್ ಮಾಡ್ತಾ ಇದ್ವಿ ನಾವು, ನಮಗೆ ಅದು ಪಾರ್ಸಲ್ ಬೇಡ ಅಂತ ಹೇಳ್ಬಿಟ್ಟು ಕೆಲವೊಂದು ಸಂಘಟನೆಗಳು ಆಟೋ ಸಂಘಟನೆಗಳು ಕೂಡ ಅವ್ರಿಗೆ ಅವ್ರ ಕೈ ಜೋಡಿಸ್ತಾ ಇದ್ದಾರೆ. ಕೈ ಜೋಡಿಸ್ಬಿಟ್ಟು ಏನು ಮಾಡ್ತಾಯಿದ್ದಾರೆ ಅಂತ ಅಂದರೆ ಒಂದು ಉಗ್ರವಾದ ಹೋರಾಟ ಮಾಡ್ತೀವಿ ನಾಳೆ ಅಂತ ಹೇಳ್ಬಿಟ್ಟು ಉಗ್ರವಾದ ಹೋರಾಟ ಕೂಡ ನಾಳೆ ಮಾಡ್ತಾರೆ. ಅಂತಂದರೆ ಪೋರ್ಟರ್ನ ಇನ್ನೊಂದೇನಪ್ಪ ಅಂತಂದರೆ ಇವತ್ತು ಸಂಜೆ 4 ಗಂಟೆ ಇದೆಯಲ್ಲ, ಇವತ್ತು ಸಂಜೆ 4 ಗಂಟೆಯಿಂದನೇ ಯಾರು ಕೂಡ ಪೋರ್ಟರ್ ಮಾಡಬೇಡ್ರಿ ಅಂತ ಅಂದರೆ ನಮ್ಮ ಸಂಘಟನೆಯಲ್ಲಿರೋರು ಯಾರು ಕೂಡ ಪೋರ್ಟರ್ ಮಾಡಬೇಡಿ ಅಂತಲೂ ಕೂಡ ಈಗ ಅನೌನ್ಸ್ ಮಾಡಿದ್ದಾರೆ. ಈಗ ಸಾಯಂಕಾಲಕ್ಕೆಲ್ಲ ಆಲ್ಮೋಸ್ಟ್ ಅಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ ಈಗ ಆಟೋದವರೆಲ್ಲ ಇದ್ದಾರಲ್ಲ, ಅಂದರೆ ಇದು ಪ್ಯಾಸೆಂಜರ್ ಆಟೋ ಅಲ್ಲ, ಗೂಡ್ಸ್ ಹೊಡಿಯುತ್ತಲ್ಲ ಆಟೋ, ಗೂಡ್ಸ್ ಆಟೋ ಮತ್ತು ದೊಡ್ಡ ಯಾವೇ ಇರಲಿ ಪೋರ್ಟರಲ್ಲಿ ಯಾವ್ಯಾವ ಗೂಡ್ಸ್ ಹೊಡಿತಾ ಇದ್ದಾರೋ ಅವರೆಲ್ಲ ಏನು ಮಾಡಬೇಕು ಅಂತಂದರೆ ನಮಗೆ ಸಪೋರ್ಟ್ ಮಾಡಿ ನೀವೇನು ಮಾಡಬೇಕು ಅಂತಂದರೆ ಇವರಿಗೆ ಬುದ್ಧಿ ಕಳಿಸ್ಬೇಕು. ಇವತ್ತು ಸಂಜೆ 4 ಗಂಟೆಯಿಂದನೇ ನಾವು ಆಫ್ಲೈನ್ಗೆ ಹೋಗ್ಬಿಡೋಣ. ಇವತ್ತು ಸಂಜೆ 4 ಗಂಟೆಯಿಂದನೇ ಆಫ್ಲೈನ್ಗೆ ಹೋದರೆ ಅವ್ರಿಗೂ ಕೂಡ ಒಂದು ಬುದ್ಧಿ ಬರುತ್ತೆ. ಅಂದರೆ ನಾವೆಲ್ಲ ಎಷ್ಟು ಒಗ್ಗಟ್ಟಾಗಿದ್ದೀವಿ ಅಂತ ಹೇಳ್ಬಿಟ್ಟು ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಇವಾಗ ಈ ರೀತಿಯಲ್ಲಿ ಮಾಡ್ತಾಯಿದ್ದಾರೆ. ನೋಡೋಣ ಸ್ನೇಹಿತರೆ, ನನಗೂ ಏನಾದ್ರು ಫ್ರೀ ಆದರೆ ನಾನು ಕೂಡ ಅಲ್ಲಿ ಹೋಗಿ ಭಾಗವಹಿಸೋಂಥದ್ದು ಮಾಡ್ತೀನಿ. ಏನಕ್ಕೆ ಅಂತ ಅಂದರೆ ಇದು ಮಾಡ್ತಾ ಇರೋದು ಸರಿ ಇಲ್ಲ. ಏನಕ್ಕೆ ಅಂತ ಅಂದರೆ ಈಗ ಗೂಡ್ಸ್ನವ್ರಿಗೆ ಆರ್ಡರ್ಗಳೆಲ್ಲ ಆ ರೀತಿ ಆಗಿಬಿಟ್ಟಿದೆ. ಅಂತಂದರೆ ಈಗ ಪೋರ್ಟರೆಲ್ಲ ಏನು ಡ್ಯೂಟಿ ಮಾಡ್ತಾಯಿರೋ ಅಂದರೆ ಎಷ್ಟೊಂದು ಜನ ಈಗ ಪೋರ್ಟರ್ ನಂಬ್ಕೊಂಡೇ, ಅಂದರೆ ಏನಕ್ಕೆ ಅಂತಂದರೆ ಆನ್ಲೈನ್ ಕಂಪ್ನಿಗಳು ಪೋರ್ಟರ್ ಆಗಲಿ ಅಂಕಲ್ ಡೆಲಿವರ್ ಆಗಲಿ ರ್ಯಾಪಿಡ್ ಆಗಲಿ ಇವನ್ನೇ ನಂಬ್ಕೊಂಡು ಏನು ಮಾಡಿರ್ತಾರೆ ಅಂತಂದರೆ ಎಷ್ಟೊಂದು ಜನ ಇವಾಗ ಆಟೋಗಳನ್ನ ಹಾಕೊಂಡಿರ್ತಾರೆ. ಅಂತ ಅಂದರೆ ಗೂಡ್ಸ್ ಆಟೋಗಳನ್ನ ಹಾಕೊಂಡಿರ್ತಾರೆ. ಆ ಜಾಗದಲ್ಲಿ ಇವನು ಪೋರ್ಟರ್ನ ಏನು ಮಾಡಿದ್ದಾನೆ ಅಂತಂದರೆ ಇವರಿಗೆ ಟೈಅಪ್ ಆಗಿಬಿಟ್ಟಿದ್ದಾನೆ. ಅಂತಂದರೆ ಪ್ಯಾಸೆಂಜರ್ ಆಟೋ ಇರ್ತಾರಲ್ಲ, ಪ್ಯಾಸೆಂಜರ್ ಆಟೋಗಳಿಗೆಲ್ಲ ಟೈಅಪ್ ಆಗಿದ್ದಾರೆ, ಅವರು ಕೂಡ ಈಗ ಹೊಡ್ಕೊಂಡು ಹೋಗ್ತಾರೆ. ಅಂತಂದರೆ ಇನ್ನೊಂದು ಏನಪ್ಪ ಅಂತ ಅಂದರೆ ಇಷ್ಟು ದಿನ ಎಲ್ಲ ಏನು ಮಾಡ್ತಾಯಿದ್ರು ಅಂತಂದರೆ ಈ ಪ್ಯಾಸೆಂಜರ್ ಆಟೋದವರೇ ಬೈಕ್ ಟ್ಯಾಕ್ಸಿನ ವಿರೋಧ ಮಾಡ್ತಾಯಿದ್ರು. ಇಲ್ಲ ಬೈಕ್ ಟ್ಯಾಕ್ಸಿ ಬೇಡ ಅಂತ ಹೇಳ್ಬಿಟ್ಟು ವಿರೋಧ ಮಾಡ್ತಾಯಿದ್ರು. ಬಟ್ ಇವಾಗ ಏನು ಮಾಡ್ತಾಯಿದ್ದಾರೆ ಅಂತಂದರೆ ಅವ್ರು ಮಾಡ್ತಾ ಇರೋದು ಸರಿನಾ, ಇವಾಗ ಬೈಕ್ ಟ್ಯಾಕ್ಸಿ ಬೇಡ ಅಂದವರು, ಇಲ್ಲಿ ಬೈಕ್ ಟ್ಯಾಕ್ಸಿ ನಮಗೆ ಬೇಡ ಅಂದವರು ಇಲ್ಲಿ ಆರಾಮಾಗಿ ನೀವು ಗೂಡ್ಸ್ ಏನಿದೆಯೋ ಗೂಡ್ಸ್ನ ಹಾಕೊಂಡು ಹೋಗಿ ನಿಮಗೆ ಪರ್ಮಿಷನ್ ಸಿಕ್ಬಿಡ್ತಾ, ಈಸಿಯಾಗಿ ಸಿಕ್ಬಿಡ್ತಾ. ನೀವು ಮಾಡ್ತಾ ಇರೋದು ಇಲ್ಲೀಗಲ್ ಕೆಲಸ ಅಲ್ವಾ ಇವಾಗ, ಆಲ್ಮೋಸ್ಟ್ ಅಲ್ಲಿ ನೀವು ಮಾಡ್ತಾ ಇರೋದು ಇವಾಗ ಕೂಡ ಇಲ್ಲೀಗಲ್ ಕೆಲಸನೇ ಅಲ್ವಾ. ಈಗ RTOದವ್ರು ಏನಾದ್ರು ಕೈ ಹಾಕಿದ್ರೆ ಪಕ್ಕ 100% ಹಿಡ್ದೇ ಇಡ್ತಾರೆ. ಈಗ ಬೈಕ್ ಟ್ಯಾಕ್ಸಿನ ಆಲ್ಮೋಸ್ಟ್ ಅಲ್ಲಿ ಅವ್ರು ಯಾರು ಹಿಡಿತಾ ಇಲ್ಲ RTOದವರು. ಅಕಸ್ಮಾತ್ ನೀವೇನಾದ್ರು ಪ್ಯಾಸೆಂಜರ್ ಆಟೋದಲ್ಲಿ ನೀವೇನಾದ್ರು ಗೂಡ್ಸ್ ಹಾಕೊಂಡು ಹೋಗೋದು ನೋಡಿದ್ರೆ 100% ಹಿಡ್ದೇ ಇಡ್ತಾರೆ. ಈಗ ಗೂಡ್ಸ್ನವ್ರು ಏನಾದ್ರು ಇವಾಗ ಪ್ಯಾಸೆಂಜರ್ನವ್ರನ್ನ ಹಾಕೊಂಡು ಹೋಗ್ಬೋದಾ, ಅವರು ಕೂಡ ಹಾಕೊಂಡು ಹೋಗಂಗಿಲ್ಲ. ಈಗ ಗೂಡ್ಸ್ ವೆಹಿಕಲಲ್ಲಿ ಪ್ಯಾಸೆಂಜರ್ ಹಾಕೊಂಡು ಹೋದರೆ ಅವರು ಕೂಡ ಅವ್ರನ್ನ RTOದವ್ರು ಹಿಡಿತಾರೆ, ಫೈನ್ ಹಾಕ್ತಾರೆ. ಅದೇ ರೀತಿಯಲ್ಲಿ ಏನಾದ್ರು ನಾವು ಪ್ಯಾಸೆಂಜರ್ ಆಟೋದಲ್ಲಿ ಏನಾದರೂ ಇವಾಗ ಮೂವ್ ಮಾಡಿದ್ರೆ ಅಂತ ಅಂದರೆ ಗೂಡ್ಸ್ಗಳನ್ನೆಲ್ಲ ಹಾಕೊಂಡು ಹೋಗೋದು ಅವರು RTO ಗಮನಕ್ಕೆ ಬಂತು ಅಂತಂದರೆ ಅವರು ಕೂಡ ಹಿಡಿದು ಫೈನ್ ಹಾಕ್ತಾರೆ. ಬಟ್ ಏನು ಅಂತಂದರೆ ಗೊತ್ತಿಲ್ಲದಿರೋ ಏರಿಯಾದಲ್ಲೆಲ್ಲ ಮಾಡ್ಕೊಂಡು ಆರಾಮಾಗಿ ಇವಾಗ ಮಾಡ್ತಾಯಿದ್ದಾರೆ. ಅಂತಂದರೆ ತುಂಬ ಜನ ಇವಾಗ ಡ್ಯೂಟಿ ಮಾಡ್ತಾಯಿರೋದು ಅದಕ್ಕೋಸ್ಕರನೇ. ಇವಾಗ ಏನು ಡ್ಯೂಟಿ ಮಾಡ್ತಾಯಿದ್ರೋ ಅಂಕಲ್ ಡೆಲಿವರಿಲಿ, ಪೋರ್ಟರಲ್ಲಿ, ರ್ಯಾಪಿಡೋದಲ್ಲಿ ಯಾರೆಲ್ಲ ಇವಾಗ ಪ್ಯಾಸೆಂಜರ್ ಆಟೋದಲ್ಲಿ ಗೂಡ್ಸ್ ಸರ್ವಿಸ್ ಕೊಡೋದಕ್ಕೆ ಮೇನ್ ಮುಖ್ಯ ಕಾರಣ ಇವ್ರು ಪೋರ್ಟರ್ನವ್ರೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾಯಿದ್ದಾರೆ ಅಂತಂದರೆ ಈಗ ಫಸ್ಟು ಪೋರ್ಟರ್ ಅವನು ಮಾಡಿದ್ದಕ್ಕೆ ಇವರು ಎಲ್ಲ ಕಲ್ತ್ಕೊಂಡಿರೋದು ಅನ್ನೋ ಒಂದು ಉದ್ದೇಶಕ್ಕೂ ಕೂಡ ಇವಾಗ ಎಷ್ಟೊಂದು ಜನ ಬಂದಿದ್ದಾರೆ. ಅದರಿಂದಾಗಿ ಏನು ಮಾಡ್ತಾಯಿದ್ದಾರೆ ಅಂತಂದರೆ ಮೊದಲನೇದಾಗಿ ಸ್ಟಾರ್ಟ್ ಮಾಡಿದೆ ಇವನಲ್ಲ ಪೋರ್ಟರು, ಆ ಪೋರ್ಟರ್ ಆಫೀಸಿಗೆ ಹೋಗ್ಬಿಟ್ಟು ಪೋರ್ಟರ್ನ ಕಂಪ್ಲೀಟಾಗಿ ಬೈಕಾಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇವಾಗ ಮಾತಾಡ್ತಾ ಇರೋದು. ಅಂತ ಅಂದರೆ ಇವಾಗ ಏನೀಗ ಸರ್ವಿಸ್ ಕೊಡ್ತಾ ಇದ್ದಾನೆ ಪೋರ್ಟರ್ ಅವನು ಗೂಡ್ಸಲ್ಲಿ
ಅದನ್ನು ಕಂಪ್ಲೀಟಾಗಿ ನೀವು ಬಂದ್ ಮಾಡಿಬಿಡ್ಬೇಕು. ಈಗ ಆಟೋಗೂ ಬೇಡ, ಬೈಕಿಗೂ ಬೇಡ, ಯಾವುದಕ್ಕೂ ಬೇಡ. ನೀವು ಕಂಪ್ಲೀಟಾಗಿ ಈಗ ಪೋರ್ಟರ್ ಏನಿದೆಯೋ ಆ ಪೋರ್ಟರ್ನ ನೀವು ಬೈಕಾಟ್ ಮಾಡಲೇಬೇಕು ಅಂತೇಳ್ಬಿಟ್ಟು ಇವಾಗ ಸ್ಟ್ರೈಕ್ ಮಾಡ್ತಾ ಇರೋದು. ಅದೇ ರೀತಿಯಲ್ಲಿ ಈಗ ನಾಳೆ ಕೂಡ ಸ್ಟ್ರೈಕು ಮುಂದುವರುತ್ತೆ ಅಂತ ಅಂದರೆ ಯಾರಾದರೂ ನೀವು ಸ್ಟ್ರೈಕಿಗೆ ಏನಾದ್ರು ಭಾಗವಹಿಸಬೇಕು ಅಂತ ಅಂದರೆ, ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ, ಈಗ ಯಾರನ್ನ ಗೂಡ್ಸ್ ವೆಹಿಕಲ್ನವರು ನೀವು ನೋಡ್ತಾ ಇದ್ದೀರಾ ಅಂತಂದರೆ ನೀವು ಕೂಡ ಭಾಗವಹಿಸಿ ಒಂದು ಸಪೋರ್ಟ್ ತೋರಿಸಿ ಅಂತ ಹೇಳ್ಬಿಡ್ತೀನಿ. ಇನ್ನೊಂದು ಏನಪ್ಪ ಅಂತಂದರೆ, ಈಗ ನಮಗೆ ಆನ್ಲೈನ್ ಡ್ಯೂಟಿ ಬೇಡವೇ ಬೇಡ, ನಮಗೆ ಆಫ್ಲೈನ್ ಡ್ಯೂಟಿ ಅಷ್ಟೇ ಸಾಕು. ನಮಗೆ ಪೋರ್ಟರ್ನ ಫುಲ್ ತೊಲಗಿಸ್ಲೇ ಬಿಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋದು. ಅಂದರೆ ಪೋಸ್ಟರ್ ಕೂಡ ಹಾಕಿದ್ದಾರೆ. ಯಾರಪ್ಪ ಹಾಕಿರೋದು? ಚಾಲಕ ಮಿತ್ರ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ. ಪೋರ್ಟರ್ ಆಫೀಸ್ ಮುಂದೆ ಉಗ್ರ ಹೋರಾಟ ಅಂತ ಹೇಳಿದ್ದಾರೆ. ಆಮೇಲೆ ನಮ್ಮ ಬೇಡಿಕೆ ಇಡೋವರೆಗೂ ಬಿಡೋ ಮಾತಿಲ್ಲ ಅಂತೇಳಿ ಕೂಡ ಹೇಳಿದ್ದಾರೆ. ಅಂತ ಅಂದರೆ ಬೇಡಿಕೆಗಳಿಂದ ಏನೇನಿದೆ ಅಂತ ಹೇಳ್ಬಿಟ್ಟು ನನಗೂ ಕೂಡ ಗೊತ್ತಿಲ್ಲ. ಪ್ಯಾನ್ ಪೋರ್ಟರು, ಪ್ಯಾನ್ ರ್ಯಾಪಿಡೋ, ಪ್ಯಾನ್ ಅಂಕಲ್ ಡೆಲಿವರಿ, ಬ್ಯಾನ್ ಡೆಲಿವರಿ ಡೈರೆಕ್ಟ್ ಕೂಡ ಇನ್ಕ್ಲೂಡ್ ಆಗಿದೆ ನೋಡಿ ಇದರಲ್ಲಿ. ಸೊ ಅದರಿಂದ ಎಲ್ಲ ಇವನ್ನೆಲ್ಲ ಬ್ಯಾನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಂಟು ಮಾರ್ಕ್ ಕೂಡ ಹಾಕಿದ್ದಾರೆ. ಇಂಟು ಮಾರ್ಕೆಲ್ಲ ಹಾಕ್ಬಿಟ್ಟು ಇವಾಗ ಅದೇನು ಪ್ಯಾಸೆಂಜರ್ ಆಟೋ ಮೇಲೆ ಒಂದು ಪೋರ್ಟರ್ ಸ್ಟಿಕ್ಕರ್ ಕೂಡ ಇಲ್ಲಿ ಹಾಕಿದ್ದಾರೆ. ಅದರಿಂದಾಗಿ ಇವಾಗ 420 ಕಂಪ್ನಿ ಪೋರ್ಟರ್ ಅಂತಲೂ ಕೂಡ ಇವರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಆ 420 ಕಂಪ್ನಿ ಪೋರ್ಟರ್ಗೆ ನಾವು ಮುತ್ತಿಗೆ ಹಾಕ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಎಲ್ಲ ಚಾಲಕರು ಬರಬೇಕಿಲ್ಲಿ, ಎಲ್ಲರ ಚಾಲಕರು ಬಂದು ಇವಾಗ ನಮಗೆ ಕೈ ಜೋಡಿಸಿ ಅಂತ ಹೇಳ್ಬಿಟ್ಟು ಅವರು ಕೂಡ ಹೇಳಿದರೆ. ಡೇಟ್ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ನೀವು. 23ನೇ ತಾರೀಕು 6ನೇ ತಿಂಗಳು 2026 ಮಂಗಳವಾರ ದಿನ ಬೆಳಗ್ಗೆ 11 ಗಂಟೆಗೆ ಪೋರ್ಟರ್ ಆಫೀಸ್ ಆಡುಗೋಡಿ ಹೊಸೂರು ಅಂತಲೂ ಕೂಡ ಹಾಕಿದ್ದಾರೆ. ಇದು ಸ್ವಲ್ಪ ಕನ್ಫ್ಯೂಷನ್ ಹಂಗೆ ಹಾಕಿದ್ದಾರೆ. ನನಗೆ ಅನ್ನಿಸ್ದಂಗೆ ಆಡುಗೋಡಿಲೇ ಇರೋದು ಮೇಯ್ನ್ ಆಫೀಸು. ನನಗೆ ಅನ್ನಿಸ್ದಂಗೆ ಆಡುಗೋಡಿಗೆ ಹೋಗೋದು ಅಂತ ಹೇಳ್ಬಿಟ್ಟು ನನಗೆ ಅನ್ನಿಸ್ತಾ ಇದೆ. ಬಟ್ ಇಲ್ಲಿ ಹೊಸೂರು ಅನ್ನೋದ್ರ ಬದಲು ಹೊಸೂರು ಅಂತ ಹಾಕಿದರೆ ಸ್ವಲ್ಪ ಚೇಂಜ್ ಇದೆ ಅಂತ ಅನಿಸುತ್ತೆ. ನನಗೆ ಅನ್ನಿಸ್ದಂಗೆ ಗೈಸ್ ಆಡುಗೋಡಿಲಿ ಹೋಗ್ಬಿಟ್ಟು ಏನು ಸ್ಟ್ರೈಕ್ ಇದೆಯೋ ಆಡುಗೋಡಿ ಪೊಲೀಸ್ ಸ್ಟೇಷನ್ ಇದೆಯಲ್ಲ ಅದ್ರ ಹತ್ರನೇ ಇರೋದು ಪೋರ್ಟರ್ ಆಫೀಸು. ಅದ್ರ ಹತ್ರ ಹೋಗ್ಬಿಟ್ಟು ಇವಾಗ ಎಲ್ಲರೂ ಕೂಡ ಸ್ಟ್ರೈಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಸೊ ನಿಮ್ಮ ಅನಿಸಿಕೆಯನ್ನು ಕೂಡ ಇವಾಗ ನೀವು ಕಮೆಂಟಲ್ಲಿ ತಿಳಿಸಿ. ಅಂತಂದರೆ ಇದು ಮಾಡ್ತಾ ಇರೋದು ಕರೆಕ್ಟಾ, ಸರಿನಾ, ತಪ್ಪಾ ಅಂತ ಹೇಳ್ಬಿಟ್ಟು ನೀವು ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.